ಹೆಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಮಧುಚಂದು ಚಾನೆಲ್. ನಮ್ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಆಚರಿಸ್ತೀವಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸಿಂಪಲ್ಲಾಗೆ ಮಾಡ್ಕೊಳ್ತೀನಿ ನಾನು. ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ. ನಾನು ಸಾಧ್ಯವಾದಷ್ಟು ಬೆಳಗಿನ ಜಾವನೇ ಪೂಜೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. 6-5 ಗಂಟೆ ಒಳಗಡೆನೇ ಪೂಜೆ ಮಾಡಿಬಿಡ್ತೀನಿ ನಾನು ಯಾವಾಗಲೂ ವರ್ಷ. ನೋಡಿ, ಎಲ್ಲ ಪೂಜೆಗೆಲ್ಲ ನಾನು ಹಿಂದಿನ ದಿನವೇ ಹೂವು ಎಲ್ಲ ರೆಡಿ ಮಾಡ್ಕೊಂಬಿಡ್ತೀನಿ. ಅಂದರೆ ಬುಧವಾರನೇ ಮಾರ್ಕೆಟ್ಗೆ ಹೋಗ್ಬಿಡ್ತೀನಿ. ಗುರುವಾರ ಅಂದರೆ ಫುಲ್ ಮಾರ್ಕೆಟೆಲ್ಲ ರಶ್ ಇರುತ್ತಂತ ಈ ಥರ ಬಿಡಿ ಹೂವನ್ನೇ ತಂದುಕೊಂಡು ನಾನು ಹಾರ ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಒಂದು ಹಾರ ತಗೊಳ್ಳೋದಕ್ಕೆ ಸಖತ್ ರೇಟ್ ಇರುತ್ತೆ ಅಲ್ವಾ, ಮನೆಗೂ ಆಗುತ್ತೆ ಪೂಜೆಗೆ ಎಲ್ಲ ಆಗುತ್ತೆ ಅಂತ ನಾನು ಈ ಥರ ಬಿಡಿ ಹೂವನ್ನೇ ತೊಗೊಂಬಂದ್ಬಿಟ್ಟು ಈ ಥರ ಎಲ್ಲ ಏರ್ಸ್ಕೊತಾ ಇದ್ದೀನಿ. ನಾನು ಕಾಕಡೆಯಿಂದನೇ ಹೂವು ಹಾರ ಮಾಡ್ಕೊಂಡಿದ್ದೀನಿ ಇಲ್ಲಿ. ಮತ್ತು ಹಬ್ಬದ ದಿನ ಎಲ್ಲ ಸೀರೆ ಎಲ್ಲ ತೊಗೊಬರೋದು ಸಹ ಇವತ್ತಿನ ದಿನವೇ ತೊಗೊಂಬಂದ್ಬಿಡ್ತೀನಿ ನಾನು, ಬುಧವಾರದ ದಿನವೇ. ಹಬ್ಬ ಅಂದ್ರೇ ಹೆಣ್ಮಕ್ಳಿಗೆ ವಾರದಿಂದನೂ ಮನೆ ಕ್ಲೀನಿಂಗು, ಹಬ್ಬದ ಅಡುಗೆ ಮಾಡೋದು ಎಲ್ಲ ಇದ್ದೇ ಇರುತ್ತೆ ಎಲ್ಲರೂ ಮನೇಲೂ. ನಮ್ಮ ಮನೇಲೂ ಸಹ ಹಾಗೆಯೇ ಈ ಥರ ಹಾರ ಎಲ್ಲ ಏರಿಸಿ, ಚೆಂಡು ಹೂವೆಲ್ಲ ಬಾಗಿಲಿಗೆಲ್ಲ ತಂದಿದ್ದೆನಲ್ಲ ಅವನು ಸಹ ಎಲ್ಲ ಏರಿಸಿ ಎತ್ತಿಟ್ಕೊಂಡೆ ನಾನು. ಈ ಥರ ಬಿಡಿ ಹೂ ತರೋದ್ರಿಂದ ನಮಗೆ ಎಲ್ಲ ಕಲರ್ಸು ಹೂವು ಸಿಗುತ್ತೆ, ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ನೋಡಿ, ಇಷ್ಟ ಆಯ್ತು. ಈಗ ಒಂದು ಹಾರ ಆಯ್ತು, ಈ ಥರ ಏರಿಸ್ಕೊಂಡಿದ್ದೀನಿ. ತುಂಬ ಸಿಂಪಲ್ಲಾಗಿ ಹರಳಿದ್ರೆ ಅಂತೂ ಇನ್ನೂ ಚೆನ್ನಾಗಿ ದಪ್ಪ ಕಾಣುತ್ತೆ ಇದು ಮೊಗ್ಗಿರೋದ್ರಿಂದ. ಈಗ ನೋಡಿ, ಇನ್ನು ಹಬ್ಬದ ಅಡುಗೆ ಎಲ್ಲ ಮಾಡ್ಕೊಬೇಕಲ್ಲ, ಸ್ವೀಟ್ ಎಲ್ಲ ನಾನು ಗುರುವಾರದ ದಿನ ಮಾಡ್ಕೊತಾ ಇದ್ದೀನಿ. ನಾನು ಬುಧವಾರ ಅಷ್ಟೇ ಹಾರ ಮಕ್ಳನ್ನ ಕರ್ಕೊಂಬರೋದೆಲ್ಲ ಇರುತ್ತಲ್ಲ, ಟೈಮ್ ಆಗೋದಿಲ್ಲ. ಈ ಗುರುವಾರ ನಾನಿಲ್ಲಿ ರವೆ ಉಂಡೆ ಮಾಡ್ಕೊತಾ ಇದ್ದೀನಿ. ಸಿಂಪಲ್ಲಾಗೆ 1 ಕಪ್ ರವೆಯಿಂದ ಮಾಡ್ಕೊತಿದ್ದೀನಿ ಅಷ್ಟೇ. ತುಪ್ಪದಲ್ಲಿ ಚೆನ್ನಾಗಿ ರವೆ ಎಲ್ಲ ಹುರಿದು, ಗೋಡಂಬಿ ದ್ರಾಕ್ಷಿ ಎಲ್ಲ ಹುರಿದು, ಈಗ ಒಣಕೊಬ್ಬರಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ಸ್ವಲ್ಪ ಇದಕ್ಕೆ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಈ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಹತ್ರ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ 1 ಕಪ್ಪಷ್ಟು ನಾವು ರವೆ ತೊಗೊಂಡಿದ್ವಲ್ಲ, ಅದಕ್ಕೆ 3/4 ಕಪ್ಪಷ್ಟು ಸಕ್ಕರೆನ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಥರ ಹಾಕೋದ್ರಿಂದ ನಮಗೆ ಹಾಲು ಜಾಸ್ತಿ ಇಡಿಸೋದಿಲ್ಲ, ನಾವು 1 ತಿಂಗಳಿಟ್ಟು ಸಹ ಕೆಡೋದಿಲ್ಲ, ಆ ಥರ ಇರುತ್ತೆ ಇದು ರವೆ ಉಂಡೆ. ನೋಡಿ, ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಾಕು, ಅದು ಬಿಸಿಗೇ ಇದಾಗ್ಬಿಡುತ್ತೆ. ಈಗ ಇದಕ್ಕೆ ನಾನು ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀನಿ, ಜಾಸ್ತಿ ಹಾಕ್ಕೊಳ್ತಾ ಇಲ್ಲ. ಒಂದು ಸಣ್ಣ ಟೀ ಗ್ಲಾಸ್ ಬರುತ್ತಲ್ಲ, ಅದರಲ್ಲಿ ಅರ್ಧ ಕಪ್ ಹಾಕ್ಕೊತಾ ಇದ್ದೀನಿ ಅಷ್ಟೇ. ನೋಡ್ತಾ ಇರ್ಬೋದು ನೀವು, ಅಷ್ಟೇ ನೋಡಿ ಹಾಕ್ಕೊಂಡಿರೋದು ನಾನು. ಈಗ ಆ ಬಿಸಿ ಇರುತ್ತಲ್ವ, ಆ ಬಿಸಿಗೇ ನಾವೆಲ್ಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನೀಟಾಗಿ ಎಲ್ಲ ಹೊಂದ್ಕೊಂಡ್ಬಿಡುತ್ತೆ. ಈಗ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಉಂಡೆ ಮಾಡ್ಕೊಬೋದು. ಈಗ ಸ್ವಲ್ಪ ಕೆಲವ್ರು ದೊಡ್ಡದು ಮಾಡ್ತಾರೆ, ಆ ಥರ ದೊಡ್ಡದು ಮಾಡೋದಕ್ಕಿಂತ ಚಿಕ್ಕದು ಮಾಡಿದ್ರೆ ಒಬ್ಬೊಬ್ರಿಗೆ ಒಂದು ಚಿಕ್ಕದಾಗಿ ಕೊಡೋದಕ್ಕೂ ಚೆನ್ನಾಗಿರುತ್ತೆ. ದೊಡ್ಡದಾದರೆ ಫುಲ್ ಅರ್ಧ ತಿನ್ನೋದಕ್ಕೂ ಆಗಲ್ಲ, ಆ ಥರ ಆಗುತ್ತಂತೆ. ನಾನು ಆದಷ್ಟು ಮೀಡಿಯಮ್ ಸೈಜಲ್ಲೇ ಮಾಡ್ತೀನಿ ಉಂಡೆಗಳನ್ನು. ನೋಡಿ, ಇಷ್ಟು ಉಂಡೆಗಳು ಮಾಡ್ತಾಯಿದ್ದೀನಿ ಈ ಸೈಜಲ್ಲಿ. ನಾನು ಗೋಡಂಬಿ ದ್ರಾಕ್ಷಿ ಸಹ ಹಾಕಿರ್ಲಿಲ್ವ, ಈ ಟೈಮಲ್ಲೆಲ್ಲ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಎಲ್ಲ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ. ಈಗ ಹಬ್ಬದ ಅಡುಗೆ ಅಂದರೆ ಏನಾದರೂ ಇರಲೇಬೇಕಲ್ವ, ಅದಕ್ಕೆ ಜಾಸ್ತಿ ಸಿಂಪಲ್ಲಾಗಿ ನಾನು ರವೆ ಉಂಡೆ, ಚಕ್ಲಿ ಇವೆಲ್ಲ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಇಷ್ಟಾಗಿದೆ. 1 ಕಪ್ ರವೆಯಿಂದ ಇಷ್ಟು ರವೆ ಉಂಡೆ ಆಗಿದೆ. ಇನ್ನು ಚಕ್ಲಿ ರೆಸಿಪಿನೇ ನಾನು ಆಗಲೇ ವಿಡಿಯೋ ಶೇರ್ ಮಾಡಿದ್ದೆ. ಅಕ್ಕಿ ಹಿಟ್ಟು ಮತ್ತು ಕಡಲೆ ಇದು ಬರುತ್ತಲ್ವ, ಪುಟಾಣಿ ಹಿಟ್ಟು, ಅದನ್ನು ಮಿಕ್ಸ್ ಮಾಡಿರೋದು ನಾನು. ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ನಾನು ಸ್ವಲ್ಪ ಬಿಸಿನೀರು ಒಂದು ಕಾಯಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ತಕ್ಷಣಕ್ಕೆ ಮಾಡ್ಕೊಂಡ್ಬೋದು ಈ ಚಕ್ಲಿನ. ನೋಡಿ, ಈ ಕಡೆ ಎಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು 1 ಗಂಟೆ ಸಾಕು ನಮಗೆ ರವೆ ಉಂಡೆ ಚಕ್ಲಿ ಮಾಡ್ಕೊಂಬಿಡ್ಬೋದು. ಇಲ್ಲಿ 2 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೆ ನಾನು. ನೋಡಿ, ಇಷ್ಟು ಚಕ್ಲಿ ಆಗಿದೆ. ಹೊರಗಡೆ ತರೋದಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿದ್ರೆ ಮಕ್ಳಿಗೂ ಇಷ್ಟ ಆಗುತ್ತೆ, ತಿನ್ನುತ್ತೆ ಅಂತ ನಾನು ಈ ಥರ ಮನೆಗೆ ಮಾಡ್ಕೊಂಡಿದ್ದೀನಿ. ಇನ್ನು ಕರ್ಜಿಕಾಯಿ ಬಂದುಬಿಟ್ಟು ಬರೀ ಎಳ್ಳು, ಕೊಬ್ಬರಿ ಮತ್ತು ಸಕ್ಕರೆ ಹಾಕಿ ಈ ಥರ ಮಾಡ್ಕೊಂಡಿದ್ದೀನಿ ನಾನು ಸಿಂಪಲ್ಲಾಗಿ. ಇಷ್ಟೇ ಕರ್ಜಿಕಾಯಿನ ಮಾಡ್ಕೊಂಡಿರೋದು. ಪೂಜೆಗೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊಂಡು ಜಾಸ್ತಿ ಮಾಡ್ಕೊಳಕ್ಕೆ ಹೋಗಿಲ್ಲ. ಈ ವಿಡಿಯೋನು ಸಹ ನೆಕ್ಸ್ಟು ಯಾವಾಗಾದರೂ ವ್ಲಾಗಲ್ಲಿ ತಿಳಿಸ್ತೀನಿ. ನೋಡಿ, ಈ ಥರ ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಸಂಜೆ ಮಾಡಿಕೊಂಡೆ ನಾನು ಆಗಲೇ, ಅದು ಬೆಳಗ್ಗೆ ಎಲ್ಲ ಮಾಡಿದ್ನಲ್ವ. ಇನ್ನು ಊರಿಂದ ನನ್ನ ತಂಗಿ ಅವರೆಲ್ಲ ಬಂದಿದ್ದರು, ಅವ್ರನ್ನೆಲ್ಲ ಊಟ ಎಲ್ಲ ಮಾಡ್ಕೊಂಡು ಲಾಸ್ಟಿಗೆ ಮಾಡ್ಕೊಂಡೆ ಇದನ್ನೆಲ್ಲ. ಇನ್ನು ಬೆಳಗ್ಗೆ ಆದರೆ ಮತ್ತೆ ಅದು ಬಾಳೆಕಂದೆಲ್ಲ ಕುಯ್ಕೊಳ್ಳೋಕೆ ಆಗಲ್ವಲ್ಲ ಶುಕ್ರವಾರ ಅಂತ, ಗುರುವಾರ ಸಾಯಂಕಾಲ ನಾನು ಇಲ್ಲಿ ಕೊಯ್ದಿಟ್ಕೊಳ್ತಾ ಇದ್ದೀನಿ. ಇಲ್ಲಿ ಬಾಳೆ ಎಲೆ ಎಲ್ಲ ಕೊಯ್ಕೊಳ್ತಾ ಇದ್ದೀನಿ, ಪೂಜೆಗೆಲ್ಲ ಬೇಕು. ಈ ಸತಿ ಅಂತೂ ನಮ್ಮ ಮನೆ ಹತ್ರನೇ ಇರೋದಕ್ಕೆ ಎಷ್ಟೋ ಖುಷಿ ಆಯಿತು. ನಮ್ಮ ಮನೆ ಹತ್ರನೇ ಬಾಳೆಕಂದು ಎಲ್ಲ ಸಿಕ್ಕಿದ್ದು ನನಗೆ. ಪೂಜೆಗೆಲ್ಲ ಬಾಳೆ ಎಲೆ ಊಟಕ್ಕೂ ಆಗುತ್ತೆ ಅಂತ ನಾನು ಇಲ್ಲಿ 1-2 ಎಕ್ಸ್ಟ್ರಾನೇ ಕೊಯ್ದುಕೊಂಡಿದ್ದೀನಿ ಇಲ್ಲಿ. ನೋಡಿ, 2 ಬಾಳೆಕಂದು ಎಷ್ಟು ದೊಡ್ಡದಾಗಿದೆ. ಇಷ್ಟಕ್ಕೆ ಏನಿಲ್ಲ ಅಂದರೂ ನಾವು ಒಂದು 50 ರೂಪಾಯಿ ಆದರೂ ಕೊಡಬೇಕು ಇಲ್ಲಿ ಮಾರ್ಕೆಟಲ್ಲಿ. ಇನ್ನು ಹಿಂದಿನ ದಿನವೇ ಸಾಯಂಕಾಲನೇ ನಾನು ನೈಟೇ ಊಟ ಎಲ್ಲ ಆದಮೇಲೆ ಎಲ್ಲ ಶುಭ್ರ ಮಾಡಿ ಮತ್ತೆ ಎಲ್ಲ ಈ ಥರ
ಸ್ಟೇಜ್ ಎಲ್ಲ ರೆಡಿ ಮಾಡಿಕೊಂಡು ಈ ಥರ ಬೆಳ್ಳಿ ಓಲೆ ಇದ್ವಲ್ಲ ಅವೆಲ್ಲ ನೀಟಾಗೆಲ್ಲ ತೊಳೆದಿಟ್ಕೊಂಡಿದ್ದೀನಿ ನಾನು ಈ ನೈಟನ್ನೇ. ಬೆಳಿಗ್ಗೆ ಪೂಜೆ ಮಾಡೋದಕ್ಕೆ 4:30 5 ಗಂಟೆಗೆ ಲೇಟ್ ಆಗಿಬಿಡುತ್ತೆ ಅಂತ ನೈಟೇ ಈ ಥರ ಮಾಡಿ ಎಲ್ಲ ಮಲ್ಕೊಂಬಿಟ್ರೆ ಈಸಿ ಆಗುತ್ತೆ ನಮಗೆ. ಇನ್ನು ಬೆಳಗ್ಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ನಲ್ಲ, ಬೆಳಗ್ಗೆನೇ ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಪೂಜೆಗೆಲ್ಲ ಈ ಥರ ಪ್ರಸಾದ ಫಸ್ಟ್ ಮಾಡ್ಕೊಂಬಿಡ್ತಾ ಇದ್ದೀನಿ. ಈ ಸತಿ ಒಬ್ಬಟ್ಟು ಮಾಡೋಕ್ಕೆ ಹೋಗಲಿಲ್ಲ, ದೇವಿಗೆ ಸಜ್ಜಿಗೆನೇ ಮಾಡಿ ಇಟ್ಬಿಡೋಣ ಅಂತಂದು ರವೆಯಿಂದ ಈ ಥರ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಪೂಜೆಗೆ ನಮಗೆ ಒಬ್ಬಟ್ಟು ಮಾಡೋಕ್ಕೆ ಟೈಮ್ ಆಗಲಿಲ್ಲ ಅಂದರೆ ಈ ಥರ ಮಾಡಿ ಫಸ್ಟ್ ಎಡೆ ಇಟ್ಬಿಟ್ಟು ನಾವು ಆಮೇಲೆ ಒಬ್ಬಟ್ಟು ಎಲ್ಲ ಅಡುಗೆ ಮಾಡ್ತೀವಲ್ಲ ಆಗಿಡ್ಬೋದು ಬೇಕಾದರೆ. ಇಲ್ಲಿ ನಾನು 1 ಕಪ್ ರವೆ ತೊಗೊಂಡು ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಹುರಿದು 3 ಕಪ್ ಅಷ್ಟು ನೀರು ಹಾಕಿ ಗೋಡಂಬಿ ದ್ರಾಕ್ಷಿ ಹಾಕಿ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಅಷ್ಟೇ ಬೇಗನೆ ರೆಡಿಯಾಗಿ ಹೋಗ್ಬಿಡುತ್ತೆ ಇದು. ನೋಡಿ ಈಗೆಲ್ಲ ಆಯ್ತಲ್ವ. ಈಗ ಪೂಜೆಗೆಲ್ಲ ಕಳಶಕ್ಕೆ ನಾನು ಕಾಯಿನೋ ಅರ್ಶಿನ ಕುಂಕುಮ ಅಕ್ಷತೆ ಕಾಳು ಎಲ್ಲ ಹಾಕಿ ಆಮೇಲೆ ಕೆಳಗಡೆ ಅಷ್ಟದಳ ರಂಗೋಲಿ ಹಾಕಿರ್ತೀನಿ ಅರ್ಶಿನ ಕುಂಕುಮದಲ್ಲೇ ನಾನು. ಈಗ ಮುಖವಾಡ ಎಲ್ಲ ಇಟ್ಟು ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಮುಖವಾಡ ಎಲ್ಲ ಕ್ಲೀನ್ ಮಾಡೋದು ಹಿಂದಿನ ವಿಡಿಯೋದಲ್ಲಿ ಲಿಕ್ವಿಡ್ ಅದು ನೋಡಿಸಿದ್ದೆ, ಅದು ನೀಟಾಗಿ ಕ್ಲೀನ್ ಆಗುತ್ತೆ. ನಾವು ಎಷ್ಟೇ ಬ್ಲ್ಯಾಕ್ ಸರ್ಕಲ್ಸ್ ಎಲ್ಲ ಇದ್ರೂ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ ಇದು. ನೀಟಾಗೆಲ್ಲ ಜೋಡಿಸ್ಕೊಂಡು ನೋಡಿ ಚೆಂಡು ಎಲ್ಲ ಹಾರ ಅಂತ ಹೇಳಿದ್ನಲ್ಲ, ಈ ಥರ ಎಲ್ಲ ಪೋಣಿಸ್ಕೊಂಡು ಮಾವಿನ ಸೊಪ್ಪಿಂದ ಹಿಂದೆ ತೋರಣ ಕಟ್ಕೊಂಡಿದ್ದೀನಿ. ಇನ್ನು ಮನೇಲಿ ಪೂಜೆ ಮೊದಲೇ ಮಾಡಬೇಕಲ್ವ, ದೇವ್ರ ಪೂಜೆ ಇಲ್ಲಿ ಫಸ್ಟೇ ಮಾಡ್ಕೊಳ್ತಾ ಇದ್ದೀನಿ. ಹಿಂದಿನ ದಿನವೇ ಇದೆಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಬೆಳಗ್ಗೆ ಸಹ ಹೂವು ಒಂದಿಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ಪೂಜೆ ರೆಡಿ ಆಯಿತು. ನಾನು ಮನೇಲಿ ಅದು ವರಮಹಾಲಕ್ಷ್ಮಿ ವ್ರತ ಬುಕ್ ಇದೆಯಲ್ಲ ಅದರಲ್ಲೇ ಗಣಪತಿ ಸ್ತೋತ್ರ ಮಾಡಿಕೊಂಡು ಗಣಪತಿ ಪೂಜೆ ಮಾಡಿ ಆಮೇಲೆ ಲಕ್ಷ್ಮೀ ಸ್ತೋತ್ರ ಅಷ್ಟೋತ್ತರ ಬರುತ್ತಲ್ಲ ಅಷ್ಟು ಮಾಡ್ಕೊಳ್ತೀನಿ. ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೊತೀನಿ. ತುಂಬ ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀನಿ ಈ ಸತಿ. ಯಾವಾಗಲೂ ಜಾಸ್ತಿ ಹೆವಿ ಹಾಕ್ಬಿಡ್ತಿತ್ತು ಪೂಜೆ ಎಲ್ಲ ಮಾಡೋದು. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇನ್ನು ಅಕ್ಕನ ಮಕ್ಕಳು ಎಲ್ಲೋ ಬಂದಿದ್ರಲ್ಲ, ನನ್ನ ತಂಗಿ ಅಂತ ಹೇಳಿದ್ನಲ್ಲ, ಈ ಕಡೆ ರೈಟ್ ಸೈಡು ಊರಿಂದ ಬಂದಿದ್ದರು. ಅವರು ಎಲ್ಲ ಫೋಟೋ ತೆಗೆಸ್ಕೊತಾ ಇದ್ದೀನಿ ಎಲ್ಲ ಬಂದು. ನನ್ನ ತಂಗಿ ಮಕ್ಕಳು ನನ್ನ ಮಕ್ಕಳು ಇಬ್ಬರೂ ಇವರು. ಅವಳು ಸಹ ರೆಡಿ ಆಗ್ತೀನಿ ಅಂದರೆ ತುಂಬ ಶೆಕೆ ಇತ್ತು ಅಲ್ವಾ, ಎಷ್ಟು ರೆಡಿ ಆದ್ರೂ ಫುಲ್ ಸ್ವೆಟ್ಟಿಂಗ್ ಆಗಿ ಅವಳು ಸಹ ರೆಡಿ ಆಗೋಕ್ಕೆ ಆಗಲಿಲ್ಲ, ಟೈಮ್ ಆಗೋಯ್ತು ಅಂತಂದು. ನಾನು ನಮ್ಮ ಅಕ್ಕ ಇಲ್ಲಿ ತಂಗಿಯವರೆಲ್ಲ ಇದ್ದೀವಿ ಇಲ್ಲಿ. ಇನ್ನೆಲ್ಲ ಪೂಜೆ ಎಲ್ಲ ಆದಮೇಲೆ ಇನ್ನು ಸಾಯಂಕಾಲ ಎಲ್ಲ ಪೂಜೆ ಮಾಡಿರ್ತೀವಲ್ಲ, ಎಲ್ಲರೂ ಹೋದ್ಮೇಲೆ ನಾನಿಲ್ಲಿ ಆರತಿ ಮಾಡ್ಕೊತಾ ಇದ್ದೀನಿ, ಕೆಂಪು ಆರತಿನ. ಇಲ್ಲಿ ಲಕ್ಷ್ಮಿಗೂ ಸಹ ದೃಷ್ಟಿ ಆಗಿರುತ್ತಲ್ವ, ಕೆಂಪು ನೀರು ಆರತಿ ಮಾಡ್ಕೊತಾ ಇದ್ದೀನಿ ನಾನು. ಅದರಲ್ಲೇ ಬುಕ್ಕಲ್ಲಿ ನನಗೆ ಅಷ್ಟೊಂದು ಹಾಡೆಲ್ಲ ಹೇಳೋಕ್ಕೇನು ಬರಲ್ಲ, ಬುಕ್ಸ್ ನೋಡಿಕೊಂಡೇ ಹಾಡು ಹೇಳ್ತಾ ಇದ್ದೀನಿ ಇಲ್ಲಿ. ಇದನ್ನು ನಾವು ತುಳಸಿ ಕಟ್ಟೆ ಮುಂದೆ ಹಾಕಬೇಕು ಅಂತ ಹೇಳ್ತಾ ಇದ್ರು. ನಾನು ತುಳಸಿ ಕಟ್ಟೆ ಮುಂದೆನೇ ಹಾಕ್ತೀನಿ. ನೀವು ಎಲ್ಲಿ ಹಾಕ್ತೀರಾ ಅಂತ ಕಾಮೆಂಟ್ ಮಾಡಿ. ಕೆಲವರೆಲ್ಲ ರೋಡಲ್ಲೆಲ್ಲ ಚೆಲ್ಲಿದ್ರು ನಾನು ನೋಡ್ಕೊಂಬಂದಾಗ. ಆ ಥರ ಹಾಕಿದ್ರೆ ಎಲ್ಲರ ದೇವಿಗೆ ಮಾಡಿರೋದೆಲ್ಲ ತುಳಿದಾಗ ಆಗುತ್ತೆ ಅಲ್ವಾ ಅಂತ ನನ್ನ ಅಭಿಪ್ರಾಯ. ದೇವಿಗೆಲ್ಲ ಮಾಡಿ ನಾನು ಹೊರಗಡೆ ಹೋಗಿ ಚೆಲ್ಕೊಂಬಂದೆ ಇದನ್ನು ನಾನಿಲ್ಲಿ. ನನ್ನ ತಂಗಿನಂತ ಬಂದಿದ್ರು ಅಂತ ಹೇಳಿದೆ, ನನ್ನ ತಂಗಿ ದೊಡ್ಡ ಮಗ. ಈ ಕಡೆ ನಮ್ಮ ಮಾಮನೂ ಸಹ ಫೋಟೋ ತೆಗೆಸ್ಕೊತಾ ಇದ್ದಾರೆ ಇಲ್ಲಿ. ನಾನು ನನ್ನ ಮಗಳು ಸಹ ನಮ್ಮ ಅಕ್ಕನ ಮನೆ ಇಲ್ಲೇ ಹತ್ರ ಇರೋದಂತ ಹೇಳಿದ್ನಲ್ಲ, ಅಲ್ಲಿಗೆ ಅರ್ಶಿನ ಕುಂಕುಮಕ್ಕೆ ಹೋಗೋಣ ಅಂತ ನಾನು ಅವಳು ರೆಡಿಯಾಗಿ ಅರ್ಶಿನ ಕುಂಕುಮಕ್ಕೆ ಹೋಗಿ ಬಂದ್ವಿ. ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡೋದನ್ನು ಮಾಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು